ಪ್ರಶಾಂತ್, ವಿಜೇಂದ್ರ ಬಣದ ಸ್ಟ್ರಾಟಜಿ ಏನಾದ್ರು ಬದಲಾಗಿದೆಯಾ? ಅವರೆಲ್ಲ ದೊಡ್ಡವರು, ಹಿರಿಯ ನಾಯಕರಿದ್ದಾರೆ, ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದಂಥವರು ರಮೇಶ್ ಜಾರಕಿಹೊಳಿಗೆ ಹೇಳ್ತಾರೆ ಹೊರಗಡೆ ಬಂದರೆ ಜನ ಓಡಾಡೋದಕ್ಕೆ ಬಿಡಲ್ಲ ಅಂತ. ಪ್ರೀತಮ್ ಗೌಡರು ಮಾತಾಡೋಕ್ಕೆ ಶುರು ಮಾಡಿದ್ರು. ಎಸ್.ಆರ್. ವಿಶ್ವನಾಥ್ ಏಕವಚನದ ವಾಗ್ದಾಳಿ, ಹೋಗೋದಿದ್ರೆ ಬಿಟ್ಟು ಹೋಗು ಪಾರ್ಟಿ ಅಂತ. ಅಲ್ಲ, ಎಸ್.ಆರ್. ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಜಗಳ ಇತ್ತು. ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ಕೊಟ್ಟಿದ್ದರಿಂದ ಎಸ್.ಆರ್. ವಿಶ್ವನಾಥ್ ಕೆಲಸ ಮಾಡಿದರು. ಈಗ ಡಾಕ್ಟರ್ ಸುಧಾಕರ್ ಹೊರಗಡೆ ಬಂದಾಗ ಎಸ್.ಆರ್. ವಿಶ್ವನಾಥ್ ಮಾತಾಡಿದ್ದಾರೆ. ಅದು ಆ ಹೇಳಿಕೆಯನ್ನು ಅಲ್ಲಿನ ವೈಯಕ್ತಿಕವಾಗಿರ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊ. ಆದರೆ ಇಲ್ಲಿ ನನಗನ್ಸುತ್ತೆ ಅಜಿತ್, 2-3 ಸಂಗತಿಗಳು. ಒಂದು, ವಿಜೇಂದ್ರ ಮೊದಲಿಗೆ ಅವರು ಕೂಡ ಅಕಾಮಿಡೇಟ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಹೊಸದಾಗಿ ರಾಜ್ಯಾಧ್ಯಕ್ಷ, ಮೊದಲ ಬಾರಿ MLA, ಸೀನಿಯರ್ಸ್ಗಳನ್ನು ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥದ್ದು. ಬಟ್ ನೋಡಿ, BJP ಅಂಥ ಸಂಘಟನೆಗೂ ಮತ್ತು ಕಾಂಗ್ರೆಸ್ನಂಥ ಸಂಘಟನೆಗೂ ಕೂಡ ನೀವು ಅಧ್ಯಕ್ಷರಾಗಬೇಕಾದಾಗ ನಿಮ್ಗೊಂದು ಅಕ್ಸೆಪ್ಟಬಿಲಿಟಿ ಬೇಕಾಗತ್ತೆ. ಅದು ನ್ಯಾಚುರಲ್ ಅಕ್ಸೆಪ್ಟಬಿಲಿಟಿ ಬೇಕಾಗತ್ತೆ. ಕರೆಕ್ಟ್. ವಿಜೇಂದ್ರಿಗೆ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ಆ ನ್ಯಾಚುರಲ್ ಅಕ್ಸೆಪ್ಟಬಿಲಿಟಿ ಪಾರ್ಟಿಯಲ್ಲಿ ಅವ್ರಿಗಿರಲಿಲ್ಲ. ಹೌದು, ನಿಶ್ಚಿತವಾಗಿ ಯಡಿಯೂರಪ್ಪನವರ ಪುತ್ರ, ಲಿಂಗಾಯತ ವೋಟ್ ಬ್ಯಾಂಕು, ಆ ದೃಷ್ಟಿಯಿಂದ ವಿಜೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ BJP ಮಾಡಿರ್ಬೋದು. ಆದರೆ ಪಕ್ಷದ ಒಳಗೆ ಒಂದು ಪಿಕ್ಯುಲಿಯರ್ ಸಂಘಟನೆ ಇದೆ. ಯಾಕಂದರೆ ಸಂಘ ಪರಿವಾರದಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಇರ್ತಾರೆ ಮತ್ತು ಈ ಕೇಡರ್ ಬೇಸ್ಡ್ ಆರ್ಗನೈಸೇಷನ್ಸನ್ನು ರನ್ ಮಾಡತಕ್ಕಂಥ ಬಗೆ ನಿಮಗೆ ಆ ಕೇಡರ್ ಬೇಸ್ಡಾಗಿ ಬಂದಾಗಲೇ ಜಾಸ್ತಿ ಗೊತ್ತಿರುತ್ತೆ. ಕರ್ನಾಟಕದಂಥ ರಾಜ್ಯದಲ್ಲಿ ನೀವು ಅದನ್ನು ತೆಗೆದುಕೊಂಡು ಹೋಗಬೇಕಾದ್ರೂ ಕೂಡ ಮೊದಲಿಗೆ ವಿಜೇಂದ್ರಿಗೆ ಅನುಭವ ಇರಲಿಲ್ಲ. ಆ ಕಾರಣದಿಂದ ಅವರು ಕೂಡ ಅದನ್ನು ಎಲ್ಲರನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಾನು ಮನೆ ಬಾಗಿಲಿಗೆ ಹೋದರು. ಆದರೆ ಹಳೆಯ ಜಗಳದ ಬಾಕಿ ಇಷ್ಟಿದೆ ಅಜಯ್. ಈಗ ಯತ್ನಾಳ್ರಿಗೂ ವಿಜೇಂದ್ರರಿಗೂ ವಿಜೇಂದ್ರ ಹೋಗಿ ಯತ್ನಾಳ್ರ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದರು. ಯತ್ನಾಳ್ರು ಏನು ಹೇಳಿದ್ರು, ನಾನು ಬೇಡ. ರಮೇಶ್ ಜಾರಕಿಹೊಳಿ ಹತ್ರ ಹೋಗಿರು 2 ಗಂಟೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಬಂದರು. ರಮೇಶ್ ಜಾರಕಿಹೊಳಿ ನಾನು ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿದರು. ಬೊಮ್ಮಾಯಿಗೂ ವಿಜೇಂದ್ರರಿಗೂ ಯಾವಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ಬೊಮ್ಮಾಯಿ ಅಮಿತ್ ಶಾ ಹತ್ರ ಹೋಗ್ತಾರೆ. ಯಡಿಯೂರಪ್ಪನವ್ರು ಹೇಳಿ ಕಳಿಸಿದ್ದಾರೆ ವಿಜೇಂದ್ರ ಮಂತ್ರಿ ಮಾಡಲೇಬೇಕು ಅಂತ. ಅಮಿತ್ ಶಾ ಹೇಳ್ತಾರೆ ನೀವು ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳು ಅಂತ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋದರೆ ಈ ವಿಷಯ ಪ್ರಸ್ತಾಪನೆ ಮಾಡಲಿಕ್ಕಾಗಲ್ಲ. ಓಕೆ. ಅಗೇನ್ ಅವ್ರು ಅಮಿತ್ ಶಾ ಹತ್ರ ಬರ್ತಾರೆ. ಅಮಿತ್ ಶಾ ಹೇಳ್ತಾರೆ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಡಿ ಅಂತ. ಅಂದರೆ ಬೊಮ್ಮಾಯಿನೇ ತಡೆದ್ರು ಅಂತ ಯಡಿಯೂರಪ್ಪನವ್ರಿಗೂ ಸಿಟ್ಟು ಬರುತ್ತೆ. ಅಲ್ಲಿಂದಲೇ ಬೊಮ್ಮಾಯಿ ಮತ್ತು ವಿಜೇಂದ್ರರ ಜಗಳ ಶುರುವಾಗಿತ್ತು. ಅದು ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಬೊಮ್ಮಾಯಿಯವ್ರಿಗೆ ಅನಿಸ್ತಾ ಇದೆ ನಾನು ಮುಖ್ಯಮಂತ್ರಿ. ಎಲ್ಲರೂ ಅನ್ಕೊಂಡಂಗಾಗಿದ್ರೆ ಬೊಮ್ಮಾಯಿ ಅವ್ರ ಕ್ಯಾಬಿನೆಟ್ನಲ್ಲಿ ವಿಜೇಂದ್ರ ಮಿನಿಸ್ಟರ್ ಆಗಬೇಕಾಗಿತ್ತು. ನೋಡಿ ಅದು ಹೇಗಾಯಿತು, ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ವಿಜೇಂದ್ರ ಮಿನಿಸ್ಟರ್ ಆಗದಂತೆ ಕೆಲವರು ತಡೆದ್ರೆ ಯಡಿಯೂರಪ್ಪನವರ ಷರತ್ತೇನಿತ್ತು ಕೆಳಗಿಳಿಯುವಾಗ? ಬಸನಗೌಡ ಪಾಟೀಲ್, ಯತ್ನಾಳ್, CP ಯೋಗೇಶ್ವರ್, ಅರವಿಂದ್ ಬೆಲ್ಲದ್ ಈ 3ರನ್ನ ಮಂತ್ರಿ ಮಾಡಬೇಡಿ ಅಂತ ಷರತ್ತಿತ್ತು. ಆ ಷರತ್ತಿನ ಕಾರಣದಿಂದ P. ರಾಜೀವ್ ಗೌಡ, ದತ್ತು ಪಾಟೀಲ್ ಇವ್ರದೆಲ್ಲರೂ ಹೆಸರಿತ್ತು ಮಂತ್ರಿ ಆಗಲಿಕ್ಕೆ. ಓಕೆ. ಯಾರೂ ಜೂನಿಯರ್ಸ್ ಮಂತ್ರಿ ಬೇಡ ಅಂತ ಒಂದು ಬ್ಲ್ಯಾಂಕೆಟ್ ನಿರ್ಣಯವನ್ನು ತೆಗೆದುಕೊಳ್ತು ಹೈಕಮಾಂಡ್. ಅಲ್ಲಿಂದಲೇ ಈ ಜಗಳ ಶುರು ಆಗಿರೋದ್ರಿಂದ ಆ ಟ್ರಸ್ಟ್ ಫ್ಯಾಕ್ಟರ್ ಇಲ್ಲ. ಅಶ್ವಥ್ ನಾರಾಯಣರು ಬಂದಿದ್ದಾರೆ ಕೊನೆಯ ನಿಮಿಷದಲ್ಲಿ. ಎಲ್ಲ ಹೊತ್ತಿಗೆ ಆಗಬೇಕು ಅಶ್ವಥ್ ನಾರಾಯಣರೇ. ಸ್ವಲ್ಪ ತಡ ಮಾಡಿಬಿಟ್ರೆ ಕಂಟ್ರೋಲಿಗೆ ಸಿಗೋದಿಲ್ಲ. ಡಿಬೇಟು ಹಾಗೆ, ಪಕ್ಷನೂ ಹಾಗೆ ಅನ್ಸುತ್ತೆ. ಇಲ್ಲ, ನನಗೆ ಚುನಾವಣೆ ಉಸ್ತುವಾರಿ ಇದ್ದೆ. ಬೆಂಗಳೂರು ಗ್ರಾಮಾಂತರ ಚುನಾವಣೆ ಮುಗಿಸ್ಕೊಂಡು ಬಂದೆ. ಯಾಕೆಂದರೆ ಒಂದು ಎಲೆಕ್ಷನ್ಸ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ಸ್ ಸಿಸ್ಟಮೇ ಒಂದು ರೀತಿ ಇದೆ. ನಾನು ರಾಜಕಾರಣದಲ್ಲಿ ನಿಮಗೆ ಕೇಳಬೇಕಾದ ಪ್ರಶ್ನೆನ ಪ್ರಶಾಂತ್ ಅಂತ ಕೇಳ್ತಾ ಇದ್ದೆ. ಏನು ಸ್ಟ್ರಾಟಜಿ ಚೇಂಜ್ ಆಗಿದೆಯಾ? ಒಂದು ಹೆಜ್ಜೆ ಮುಂದೆ ಇಟ್ಟು ಬ್ಯಾಟಿಂಗ್ ಮಾಡೋಣ ಅನ್ನೋ ಥರ ಎಲ್ಲರೂ ಭಾಳ ಅಗ್ರೆಸಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ದೀರಿ. ಇಲ್ಲ, ಆತ ನೋಡಿ, ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಸಿಸ್ಟಮೇ ಬೇರೆ, ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಸ್ಟಮ್ ಬೇರೆ. ಸಂಘಟನೆ ಇವ್ರು ಪ್ರಶ್ನೆ ಮಾಡುವಾಗ ನಾವು ಮಾತಾಡಲೇಬೇಕಾಗ್ತದೆ. ಬಸನಗೌಡ ಪಾಟೀಲ್ ಯತ್ನಾಳಿಗೆ ಸಂಘಟನೆ ಬಗ್ಗೆ ಏನು ಗೊತ್ತಿದೆ? ಆಸ್ ಎ ಚುನಾಯಿತ ಪ್ರತಿನಿಧಿಯಾಗಿ ಅವ್ರು ಕೆಲಸ ಮಾಡ್ತಾರೆ. ಸುಧಾಕರ್ಗೆ ನಮ್ಮ ಪಕ್ಷದ ರೀತಿ ನೀತಿ ಏನು ಗೊತ್ತಿದೆ? ಕುಮಾರ್ ಬಂಗಾರಪ್ಪನಿಗೆ ನಮ್ಮ ಪಕ್ಷದ ರೀತಿ ನೀತಿಯನ್ನು ಗೊತ್ತಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಶಿಕಾರಿಪುರದಲ್ಲಿ ಗೆದ್ದು ಬಂದರು. ಯಡಿಯೂರಪ್ಪನವ್ರು ಹೇಳಿದ್ರನ್ನ ಆ ತಾಲೂಕಲ್ಲಿ ಅಧ್ಯಕ್ಷನ ಮಾಡಲ್ಲ ಸರ್, ಸಂಘಟನೆ ತೀರ್ಮಾನ ಮಾಡುತ್ತೆ ಆ ತಾಲೂಕಲ್ಲಿ ಅಧ್ಯಕ್ಷ ಯಾರಾಗಬೇಕು ಅಂತ. ಶಿಕಾರಿಪುರದಲ್ಲಿ ಇವತ್ತು ಇದು BS ವಿಜಯೇಂದ್ರ ಶಾಸಕರಿದ್ದಾರೆ, ಅಲ್ಲಿ ಅಧ್ಯಕ್ಷರು ಯಾರಾಗಬೇಕು ಅನ್ನೋದು ಅಲ್ಲಿನ ಸಂಘಟನೆ ತೀರ್ಮಾನ ಮಾಡುತ್ತೆ ಸರ್, ಚುನಾಯಿತ ಪ್ರತಿನಿಧಿ ತೀರ್ಮಾನ ಮಾಡಲ್ಲ. ದಿಸ್ ಇಸ್ ಅವರ್ ಪಾರ್ಟಿ ಸಿಸ್ಟಮ್ ಫ್ರಮ್ ದಿ ಲಾಸ್ಟ್ 40 years. ಸಂಘಟನೆ ನಿಮ್ಮಲ್ಲಿ ಸಂಘಟನಾ ಕಾರ್ಯದರ್ಶಿನೇ ಇಲ್ಲ ರೀ? ಸಂಘಟನಾ ಕಾರ್ಯದರ್ಶಿ ಇರಲಿಲ್ಲ, ಇತ್ತೀಚೆಗೆ ಬಂದಿದೆ. ಅದನ್ನು ಸಂಘಟನಾ ಕಾರ್ಯದರ್ಶಿ 40 ವರ್ಷದಿಂದ ಇರಲಿಲ್ಲ ಸರ್, ಇತ್ತೀಚೆಗೆ ಬಂದಿದ್ದು ಸಂಘಟನಾ ಕಾರ್ಯದರ್ಶಿ. ಈ ಟರ್ಮ್ನಲ್ಲಿ ಇಲ್ಲ, ಕಳೆದ ಟರ್ಮ್ನಲ್ಲಿ ಇತ್ತು. ಕಳೆದ ಟರ್ಮ್ನಲ್ಲಿ ಇದ್ದಾಗಲೂ ಇದೇ ಸಿಸ್ಟಮಲ್ಲಿ ಚುನಾವಣೆ ಮಾಡಿದ್ದು ಪಾರ್ಟಿ ಆರ್ಗನೈಸೇಷನ್. ನಾನು ಲಾಸ್ಟ್ ಟೈಮ್ ರಾಜ್ಯ ಚುನಾವಣಾಧಿಕಾರಿ, ಸಂಘಟನೆಯ ಚುನಾವಣಾಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಸರ್.
ಈಗ ಏನು ಅಧ್ಯಕ್ಷರು ಘೋಷಣೆ ಆಗಿದೆ, ನಿನ್ನೆ ಮೊನ್ನೆ ಘೋಷಣೆ ಆಗಿಲ್ಲ, 1 year ಬ್ಯಾಕ್ ರಾಜ್ಯ ಅಧ್ಯಕ್ಷರು ಘೋಷಣೆ ಆಗಿದ್ದ ಅವ್ರು ಘೋಷಣೆ ಆಗಿದೆ. ಇವತ್ತು ಅದನ್ನು ಕನ್ಫರ್ಮ್ ಮಾಡಿದ್ದಾರೆ ಅಷ್ಟೇ ನಿನ್ನೆ ದಿನ. ಸೊ ಜನಪ್ರತಿನಿಧಿಗಳು ಅಂದ್ರೆ ಶಾಸಕರು ಮತ್ತು ಸಂಸದರಿಗೆ ಹೇಳ್ತಾ ಇದ್ದೀರಿ, ನಿಮ್ಗೆ ಯಾಕೆ ಕೇಳ್ಬೇಕು ನಾವು ಅಂತನಾ? ಅಲ್ಲ, ಹಂಗಲ್ಲ ಸರ್, ಶಾಸಕರು ಪ್ರತಿಯೊಬ್ಬರಿಗೂ ಸರ್ ಮಾಡಿದ್ರಿ, ಯತ್ನಾಳ್ರನ್ನ ಯಾಕೆ MLA ಮಾಡಿದ್ರಿ, ಕುಮಾರ್ ಬಂಗಾರಪ್ಪನ ಯಾಕೆ ಮಾಡಿದ್ರಿ, ಅಲ್ಲ ಡಾಕ್ಟರ್ ಸರ್, ಸುಧಾಕರ್ಗೆ ಯಾಕೆ ಟಿಕೆಟ್ ಕೊಟ್ರಿ, ಚುನಾಯಿತ ಸಂಘಟನೆಯವ್ರು ಯಾರಿಗಾದ್ರೂ ಟಿಕೆಟ್ ಕೊಡ್ಬೇಕಿತ್ತು ಅವಾಗ? ಸರ್, ಚುನಾಯಿತ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಬೇರೆ ಅಂತ ನಾನು ಹೇಳಿದೆ. ಕೇಳಿ ಸರ್, ಸಂಬಂಧ ಇಲ್ಲ ಸರ್, ಇಲ್ಲ ಆತರ ಅಲ್ಲ, ಸಂಬಂಧ ಇದೆ. ಅವರು ಇದೊಂಥರ ರೈಲ್ವೆ ಪಾರ್ಟಿನಲ್ಲಿ ಕೆಲಸ ಮಾಡಿದರೆ ಸಂಘಟನೆ ವಿಚಾರ ಇದೆಯಲ್ಲ ಸರ್, ಅರವಿಂದ ಲಿಂಬಾವಳಿ ಗೊತ್ತಿದೆ, ಕೇಳಿ. ಅರವಿಂದ ಲಿಂಬಾವಳಿ ಈ ಸಿಸ್ಟಮ್ ಗೊತ್ತಿದೆ, ಅವ್ರನ್ನಾರು ಕಾನ್ಫಿಡೆನ್ಸಿಗೆ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.